ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ನಗರದಾದ್ಯಂತ ಶಿವರಾತ್ರಿ ಸಂಭ್ರಮ. ಕಲಬುರಗಿ ಹೊರವಲಯದ ರಾಮತೀರ್ಥ ದೇವಸ್ಥಾನದ ಶಂಕರನಿಗೆ ನೆರವೇರಿದ ವಿಶೇಷ ಪೂಜೆ. ಮಂಜುನಾಥನ ದರ್ಶನ ಪಡೆದು ಪುನೀತರಾದ ಭಕ್ತರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಶುದ್ಧೀಕರಣ ಹಿನ್ನೆಲೆ ಎರಡು ಸಮುದಾಯಗಳ ನಡುವೆ ನಡೀತಾ ಇರುವ ಧರ್ಮ ಕದನ. ಬೂದಿ ಮುಚ್ಚಿದ ಕೆಂಡದಂತಾದ ಆಳಂದ್ ಪಟ್ಟಣ.
ನಗರದ ಬ್ರಹ್ಮಪುರ ಬಡಾವಣೆಯ ಭವಾನಿ ಶಂಕರ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಪರಶಿವ. ವಾರ್ತೆಗಳ ವಿವರ. ಇಂದು ಕಲಬುರಗಿ ನಗರದಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗಿನ ಜಾವದಿಂದ ಶಿವನ ಆಲಯಗಳಿಗೆ ತ್ರಿಲೋಕನಾಥನಿಗೆ ವಿಶೇಷ ಪೂಜೆ, ಅಲಂಕಾರ, ವಿವಿಧ ಪೂಜಾ ಕೈಂಕರ್ಯಗಳ ನಡೀತಾ ಇದ್ದು ಮಂಜುನಾಥನ ದರ್ಶನ ಪಡೆದು ಭಕ್ತರು ಪುನೀತರಾದರು. ಬಿಸಿಲೂರು ಕಲಬುರಗಿಯಲ್ಲಿ ಶಿವರಾತ್ರಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಮಹಾಶಿವರಾತ್ರಿಯ ಪ್ರಯುಕ್ತ ಕಲಬುರಗಿ ಹೊರವಲಯದ ರಾಮತೀರ್ಥ ದೇವಸ್ಥಾನದಲ್ಲಿ ಶಿವನಿಗೆ ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. 3 ಲೋಕಗಳ ಒಡೆಯ ಮಹಾದೇವನನ್ನ ಆರಾಧಿಸುವ ಈ ದಿನ ಪ್ರತಿ ಹಿಂದುವಿಗೆ ವಿಶೇಷ ದಿನವಾಗಿದೆ. ಭಕ್ತರು ಶಿವನ ದೇವಸ್ಥಾನಗಳಿಗೆ ತೆರಳಿ ಶಿವನಿಗೆ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆ, ಹಾಲು ಅರ್ಪಿಸಿ ನೈವೇದ್ಯ ಮಾಡುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಶಿವನನ್ನ ಆರಾಧಿಸಿದ್ರು. ರಾಮತೀರ್ಥ ದೇವಾಲಯಕ್ಕೆ ಹರಿದು ಬಂದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು. ಮಹಾಶಿವರಾತ್ರಿ ಪ್ರಯುಕ್ತ ಅಮರನಾಥ ರಾಮತೀರ್ಥ ಸೇವಾ ಸಮಿತಿಯ अर्जुन दास बुधानी ಅವರು ಭಕ್ತರಿಗೆ ಶುಭ ಕೋರಿ ಮಾತನಾಡಿದರು. मैं अर्जुन दास बुधानी, प्रेसिडेंट महाशिवरात्रि महोत्सव मेला कमेटी अपनी ओर से तथा अपनी कमेटी मेंबरों की तरफ से सभी शिव भक्तों को अभिनंदन। सभी शिव भक्तों का मैं भोलेनाथ की धरती पे भगवान शिव के मंदिर में तहे दिल से अभिनंदन करता हूँ। दोस्तों, मेरे प्यारे भक्तों, ये भोलेनाथ के दरबार में जिसने भी भोलेनाथ का दर्शन किया शिवरात्रि के दिन, उनकी सभी मनोकामना भोलेनाथ ने पूरी की है। मैं आशा करता हूँ आपकी भी मनोकामना भोलेनाथ पूरी करेंगे और मैं भोलेनाथ से प्रार्थना करता हूँ कि आप सबकी मनोकामना पूरी करें और आप सदा पूरे परिवार समेत सदा खुश मज़े में रहे। ಅಮರನಾಥ ರಾಮತೀರ್ಥ ಸೇವಾ ಸಮಿತಿ ಅಧ್ಯಕ್ಷ ಸುಭಾಷ್ ಕಮಲಾಪುರಿ ಅವರು ಸಹ ಮಾತನಾಡಿ, ರಾಮತೀರ್ಥದ ಶಂಕರ ದೇವಸ್ಥಾನ ಭಕ್ತರು ಬೇಡುವ ವರವನ್ನ ನೀಡುವ ಶಕ್ತಿ ಈ ಸ್ಥಾನದಲ್ಲಿದೆ. ಪ್ರತಿ ವರ್ಷ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದ್ದು ದೇವರು ಭಕ್ತರ ಎಲ್ಲಾ ಮನೋಕಾಮನೆ ಈಡೇರಿಸಲೆಂದು ಹಾರೈಸಿದ್ರು. ಇವತ್ತಿನ ದಿವಸ ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಪ್ರತಿ ವರ್ಷ ರಾಮತೀರ್ಥ ದೇವಸ್ಥಾನದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಕಾರಣ ರಾಮತೀರ್ಥ ದೇವಸ್ಥಾನ ಒಂದು ಸಾಕ್ಷಾತ್ವಾದಂಥ ಒಂದು ದೇವರು, ಶಂಕರ ಭಗವಾನ್. ನಮ್ಮ ಸುಖ ದುಃಖದಲ್ಲಿ ಭಾಳ ಒಂದು ಸಹಾಯವನ್ನು ಮಾಡುವಂಥ ದೇವರು. ತಮ್ಮ ದುಃಖಗಳನ್ನು ಆ ದೇವರ ಪಾದಕ್ಕೆ ಆತ್ಮನಿಂದ ದೇವರಿಗೆ ನೆನೆಸ್ತಾ, ಸ್ವಚ್ಛ ಭಾವನೆಯಿಂದ ಆ ದೇವರಿಗೆ ನೆನೆಸ್ತಾ ನಮ್ಮ ದುಃಖಗಳನ್ನು ಆ ಶಂಕರ ಭಗವಾನ್ ಪಾದಕ್ಕೆ ಮುಂದೆ ಇಟ್ಟಾಗ ಆ ದೇವರು ಬೇಗನೆ ನಮ್ಮ ದುಃಖಗಳನ್ನು ನಿವಾರಣೆ ಮಾಡ್ತಂಥ ಒಂದು ಖ್ಯಾತಿಯಾಗಿದೆ. ಈ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮ ಇದು 47ನೇ ವರ್ಷ. ಬರುವಂಥ 3 ವರ್ಷದಲ್ಲಿ 50ನೇ ವರ್ಷ ಆಚರಿಸುವಂಥ ಅನುಭವ ಇದೆ. ಈ ಲಿಂಗ ಒಂದು ಭಾಳ ಪುರಾಣದಲ್ಲಿ ಹೇಳದಂತೆ ರಾಮರು ಸೀತೆಗೆ ಹುಡುಕಾಡುತ್ತಾ ರಾಮೇಶ್ವರಗೆ ಹೋಗುತ್ತಾ ಇಲ್ಲಿ ಕಲಬುರಗಿಗೆ ಬಂದು ನಿವಾಸ ಮಾಡಿ ಈ ಲಿಂಗವನ್ನು ಪ್ರಸ್ಥಾಪಿತ ಮಾಡಿದಂಥ ಒಂದು ಕಥೆ ಇದೆ. ಹೀಗಾಗಿ ರಾಮತೀರ್ಥ ದೇವಸ್ಥಾನವನ್ನು ಮಹಾಶಿವರಾತ್ರಿ ದಿನ ಲಕ್ಷಾಂತರ ಜನ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ದರ್ಶನ ಪಡೆದು ಆಶೀರ್ವಾದವನ್ನು ಪಡಿತಾರೆ. ಕಲಬುರಗಿಯ ಎಲ್ಲ ಸಮಾಜದ, ಎಲ್ಲ ಹಿಂದೂ ಧರ್ಮದ ಎಲ್ಲ ಸಮಾಜದ ಜನರು ಬಂದು ಆ ರಾಮತೀರ್ಥ ದೇವಸ್ಥಾನ ಒಂದು ಆಶೀರ್ವಾದ ಪಡಿತಾರೆ. ಎಲ್ಲರ ಭಕ್ತರಲ್ಲಿ ವಿನಂತಿ, ಎಲ್ಲರೂ ಬಂದು
ರಾಮತೀರ್ಥ ದೇವಸ್ಥಾನದ ಒಂದು ಆಶೀರ್ವಾದ ಪಡೆದು ಧನ್ಯರಾಗಬೇಕಂತ ಹೇಳ್ತಿ. ಅದೇ ರೀತಿ ನಮ್ಮ ಅಮರನಾಥ್ ರಾಮತೀರ್ಥ ಸೇವಾ ಸಮಿತಿ ವತಿಯಿಂದ ಅಮರನಾಥ್ ಯಾತ್ರೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಡೋದು ಒಂದು ಸೌಲಭ್ಯವನ್ನು ನಾವು ಒದಗಿಸ್ಕೊಡ್ತೇವೆ. ಯಾವ ಭಕ್ತರು ಅಮರನಾಥ್ ಯಾತ್ರೆಯನ್ನು ಮಾಡಬೇಕಂತಾರೆ ಅವರು ನಮ್ಮ ಕಾರ್ಯದರ್ಶಿ ಆದಂಥ ರವಿಚಂದ್ರ ಅವರಿಗೆ LIC ಡೆವಲಪ್ಮೆಂಟ್ ಆಫೀಸರ್ CB2ನಲ್ಲಿ ಇರ್ತಾರೆ. ನಾನು ಸುಭಾಷ್ ಕಮಲಾಪುರೆ ಸುವರ್ಣ ಫೈನಾನ್ಸ್ದಲ್ಲಿ ಇರ್ತೀನಿ. ಯಾರಿಗಾದರೂ ಅಮರನಾಥ್ ಯಾತ್ರೆಯನ್ನು ಮಾಡೋದಿತ್ತಂದರೆ ನಮ್ಮನ್ನು ಸಂಪರ್ಕಿಸಿ. ಬರುವಂಥ ಜೂನ್ ಎಂಡ್ ಅಥವಾ ಜುಲೈಯಲ್ಲಿ ಅಮರನಾಥ್ ಯಾತ್ರೆ ಒಂದು ಪ್ರಾರಂಭ ಆಗುತ್ತಾ ಇದೆ. ತಾವೆಲ್ಲರೂ ಈ ಒಂದು ಸೌಲಭ್ಯವನ್ನು ಉಪಯೋಗಿಸಿ ಅಮರನಾಥ್ ಯಾತ್ರೆಯನ್ನು ಮಾಡಬೇಕು. ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ. ಅಲ್ಲಿ ಅಮರನಾಥಲ್ಲಿ ಬಾಲ್ಟಾಲ್ನಲ್ಲಿ ಇರೋಕ್ಕೆ ಲಂಗರ್ದಲ್ಲಿ ವ್ಯವಸ್ಥೆಯನ್ನು ಮಾಡುತ್ತೇವೆ. ಮತ್ತು ನಮ್ಮಂಥ ಟ್ರಸ್ಟ್ ವತಿಯಿಂದ ಒಂದು ಸಣ್ಣ ಕಿಟ್ಟನ್ನು ಕೊಡಲಾಗೋದು. ಏನೇನು ಗೋಲಿಗಳು, ಸಾಕ್ಸ್ಗಳು, ಕಾನ್ ಟೋಪಿಗಳು ಏನೇನು ಬೇಕಾಗ್ತವೆ ನಮ್ಮ ಸಮಿತಿಯಿಂದ ಕೊಡ್ತವುದು. ಎಲ್ಲ ಭಕ್ತರಲ್ಲಿ ವಿನಂತಿ, 2 ವರ್ಷ ಅಮರನಾಥ್ ಯಾತ್ರೆ ಆಗಿಲ್ಲ, ಈ ವರ್ಷ ಅಮರನಾಥ್ ಯಾತ್ರೆ ಆಗುತ್ತದೆ ಅಂತ ಒಂದು ವಿಶ್ವಾಸ ಇದೆ. ಹಾಗಾಗಿ ಯಾವ ಭಕ್ತರು ಅಮರನಾಥ್ ಯಾತ್ರೆ ಮಾಡಬೇಕಂತಾರೆ ಅವರು ನಮ್ಮನ್ನು ಸಂಪರ್ಕಿಸಿ ಈ ಯಾತ್ರೆಯನ್ನು ಮಾಡಬಹುದು. ಜಯ ಶಂಕರ್, ಜಯ ಭೋಲೆ. ವೇಳೆ ಅಮರನಾಥ್ ರಾಮತೀರ್ಥ ಸೇವಾ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ರು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಶುದ್ಧೀಕರಣದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದ್ದು, ಅಲ್ಪಸಂಖ್ಯಾತ ಸಮುದಾಯ ಹಾಗೂ ಹಿಂದೂ ಸಂಘಟನೆಯ ನಡುವೆ ನಡೀತಾ ಇರುವ ಧರ್ಮ ಕದನದಿಂದ ಆಳಂದ್ ತಾಲೂಕಿನ ಪರಿಸ್ಥಿತಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮಾರ್ಚ್ 1ರಂದು ಶಿವರಾತ್ರಿಯಂದು ಆಳಂದ್ ಪಟ್ಟಣದಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾ ಪಕ್ಕದಲ್ಲಿರುವ ಶಿವಲಿಂಗ ಶುದ್ಧೀಕರಣಕ್ಕೆ ತೆರಳಲು ಪ್ರಮೋದ್ ಮುತಾಲಿಕ್, ಚೈತ್ರ ಕುಂದಾಪುರ್, ಸಿದ್ದಲಿಂಗ ಸ್ವಾಮೀಜಿ ಮುಂದಾಗಿರುವ ಕಾರಣ ಶಿವರಾತ್ರಿ ಹಬ್ಬದಂದೇ ಮುಸ್ಲಿಮರ ಸಂದಲ್ ಮತ್ತು ಶಬ್ ಎ ಬರಾತ್ ಇರೋದ್ರಿಂದ ನಿರ್ಬಂಧ ಹಾಕಲಾಗಿದೆ. ಏಕಕಾಲಕ್ಕೆ 2 ಸಮುದಾಯದ ಸಾವಿರಾರು ಜನರು ಒಂದೆಡೆ ಸೇರ್ಪಡೆಯಾಗುವ ಕಾರಣ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಕಾರಣಕ್ಕೆ ನಿರ್ಬಂಧ ಆದೇಶ ಹೊರಡಿಸಲಾಗಿತ್ತು. ಆಳಂದ್ ಪಟ್ಟಣದ ಶಿವಲಿಂಗಕ್ಕೆ ಮತಾಂಧ ಶಕ್ತಿಗಳು ಮಲಮೂತ್ರ ಎಸಗಿ ಅಪಚಾರಗೊಳಿಸಿದರ ಪರಿಣಾಮ ಅಪವಿತ್ರಗೊಂಡ ಶಿವಲಿಂಗಕ್ಕೆ ಹಿಂದೂ ಪರ ಸಂಘಟನೆಗಳು ಶಿವರಾತ್ರಿ ಎಂದೇ ಪವಿತ್ರ ಗಂಗಾಜಲದಿಂದ ಶುದ್ಧೀಕರಣಕ್ಕೆ ಮುಂದಾಗಿದ್ರು. ಮುಂಜಾಗ್ರತಾ ಕ್ರಮವಾಗಿ ಆಳಂದ್ ಪಟ್ಟಣದಾದ್ಯಂತ 5 ದಿನಗಳ ಕಾಲ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಆದರೆ ಆಳಂದ್ ಪಟ್ಟಣದಲ್ಲಿ ಹೊರಡಿಸಿರುವ ನಿಷೇಧಾಜ್ಞೆಯ ನಡುವೆಯೂ ಅಲ್ಪಸಂಖ್ಯಾತ ಸಮುದಾಯದ 100 ಯುವಕರು ತಲವಾರ ಹಿಡಿದು ಪ್ರದರ್ಶಿಸಿದ್ರು. ಇನ್ನು ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಶುದ್ಧಿ ಹಾಗೂ ಪೂಜೆಗಾಗಿ ಹೊರಡಲು ಜೇವರ್ಗಿಯಿಂದ ಕಲಬುರಗಿ ನಗರಕ್ಕೆ ಆಗಮಿಸಿ ನಂತರ ಆಳಂದ್ ಪಟ್ಟಣಕ್ಕೆ ತೆರಳಬೇಕಿದ್ದ ಶ್ರೀ ಸಿದ್ದಲಿಂಗ ಶ್ರೀಗಳನ್ನ ಮಾರ್ಗ ಮಧ್ಯೆ ಬಂಧಿಸಿ ವಿಶ್ವವಿದ್ಯಾಲಯವು ಪೊಲೀಸ್ ಠಾಣೆಗೆ ಪೊಲೀಸರು ಕರೆದೊಯ್ದರು. ಆಳಂದ್ನಲ್ಲಿ ದರ್ಗಾ ಪ್ರವೇಶ ಮಾಡದಂತೆ ತಲ್ವಾರ್ ಹಿಡಿದು ಕುಳಿತ ಅಲ್ಪಸಂಖ್ಯಾತರ ಯುವಕರ ಗುಂಪು ಒಂದೆಡೆಯಾದ್ರೆ ಮತ್ತೊಂದೆಡೆ ದರ್ಗಾ ಪ್ರವೇಶ ಮಾಡೇ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಕುಳಿತ ಕೇಸರಿ ನಾಯಕರಾದ ಕೇಂದ್ರ ಸಚಿವ ಭಗವಂತ್ ಖೂಬಾ, ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಸವರಾಜ್ ಮತ್ತಿಮೂಡ್, ಸುಭಾಷ್ ಗುತ್ತೇದಾರ್ ಕೇಸರಿ ಧ್ವಜ ಹಿಡಿದು ಬಸ್ ನಿಲ್ದಾಣದ ಬಳಿ 100 ಹಿಂದೂ ಸಂಘಟನೆ ಕಾರ್ಯಕರ್ತರು ಜಮಾಯಿಸಿದ್ರು. ಕೇವಲ 10 ಜನರಿಗೆ ಮಾತ್ರ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು, ಇದಕ್ಕೆ ವಿರುದ್ಧವಾಗಿ ಯಾರೊಬ್ಬರನ್ನ ದರ್ಗಾ ಪ್ರವೇಶಕ್ಕೆ ಬಿಡದೇ ಇರಲು ಪಟ್ಟು ಹಿಡಿದು ಕುಳಿತಿರುವ ಅಲ್ಪಸಂಖ್ಯಾತ ಸಮುದಾಯದವರ ನಡೆಯಿಂದ ಕ್ಷಣ ಕ್ಷಣಕ್ಕೂ ಆಳಂದ್ ಪಟ್ಟಣದ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಪರಿಸ್ಥಿತಿ ಕೈ ಮೀರ್ತಿರೋ ಕಾರಣ ಆಳಂದ್ ಪಟ್ಟಣದಲ್ಲಿ SP ಇಶಾಪಂತ್ ಮತ್ತು ಅಡಿಷನಲ್ SP ಪ್ರಸನ್ನ ದೇಸಾಯಿ ಬೀಡು ಬಿಟ್ಟಿದ್ದಾರೆ. 3 ಲೋಕಗಳ ಒಡೆಯ ಮಹಾದೇವನನ್ನ ಆರಾಧಿಸುವ ಈ ದಿನ ಪ್ರತಿ ಹಿಂದುವಿಗೆ ವಿಶೇಷವಾಗಿದೆ. ಭಕ್ತರು ಶಿವನ ದೇವಸ್ಥಾನಗಳಿಗೆ ತೆರಳಿ ಶಿವನ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆ, ಹಾಲು ಅರ್ಪಿಸಿ ನೈವೇದ್ಯ ಮಾಡುವ ಮೂಲಕ ಭಕ್ತಿಯಿಂದ ಆಚರಿಸಲಾಯಿತು. ನಗರದ ಬ್ರಹ್ಮಪುರದಲ್ಲಿನ ಭವಾನಿ ಶಂಕರ ದೇವಾಲಯಕ್ಕೆ ಆಗಮಿಸಿ ಭಕ್ತರು ಶಿವನ ದರ್ಶನ ಪಡೆದು ಕೃತಾರ್ಥರಾದರು.
ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ಶಿಷ್ಟ ರಕ್ಷಕನಾದ ಶಿವಭಕ್ತರು ಕೇಳಿದ ವರಗಳನ್ನ ಕೊಡ್ತಾರೆ ಎಂಬ ನಂಬಿಕೆ ಇದೆ. ಈ ದಿನದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನ ಆರಾಧಿಸುವ ಸಂಪ್ರದಾಯವಿದ್ದು, ನಗರದ ಬ್ರಹ್ಮಪುರ ಬಡಾವಣೆಯ ಭವಾನಿಶಂಕರ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರದಲ್ಲಿ ಶಿವ ಕಂಗೊಳಿಸ್ತಾ ಇದ್ದು, ಬೆಳಗಿನ ಜಾವದಿಂದಲೇ ಉಪವಾಸ ವ್ರತವನ್ನ ಆರಂಭಿಸಿ ನೂರಾರು ಭಕ್ತರು ಮಡಿಸ್ನಾನ ಮಾಡಿಕೊಂಡು ಈಶ್ವರ ಗುಡಿಗಳಿಗೆ ತೆರಳಿ ಪೂಜೆ ಭಕ್ತಿ ಸಮರ್ಪಿಸಿದ್ರು. ಎಲ್ಲರ ರೂಪದಲ್ಲಿ ಬಂದಿದ್ದು ಈ ಸ್ವಾಮಿನೇ, ಶ್ರೀ ಮಂಜುನಾಥ. ತೆರೆದು ಒಳಗಣ್ಣ ದೇವಸ್ಥಾನದ ಅತ್ಯಂತ ಪುರಾತನ ದೇವಸ್ಥಾನವಾಗಿದ್ದು, ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಎಂದು ಈ ಕುರಿತು ಅರ್ಚಕರು ಮಾತನಾಡಿದರು. 1975 to 79 ತನಕ ಇಲ್ಲಿ ಅತಿರುದ್ರ ಅಭಿಷೇಕವಾಯಿತು. ಅತಿರುದ್ರ ಕಾರ್ಯಕ್ರಮ ಮಾಡಿದ್ವು ನಾವು ಮತ್ತು ಮಹಾರಾಜರು ಕೂಡಿ. ಈ ಅತಿರುದ್ರ ಕಾರ್ಯಕ್ರಮ ಆದ ನಂತರ ಕಂಚಿ ಶಂಕರಾಚಾರ್ಯರು ಇಲ್ಲಿ ಬಂದು ಹೋದರು. ಅವ್ರ ಪ್ರಭಾವದಿಂದ ಇದು ಗುಡಿ ಅಭಿವೃದ್ಧಿನೇ ಆಕೋತಿತ್ತು. ಇದು ರಾಮದೇವ್ರ ಕಾಲದ್ದು ಸನಾತನ ಲಿಂಗದ್ರಿ. ಇದು 99,999,998ನೇ ಲಿಂಗ. ಇದು ಮುಂದಿನ ಲಿಂಗ ಏನದಲ್ಲ ರಾಮತೀರ್ಥವಾಯಿತು 99. ಕೋಟಿ ನರೋಣಕ್ಕೆ ಏನದಲ್ಲ ನರೋಣದೊಳಗೆ ಲಾಸ್ಟ್ ಲಿಂಗ ಸ್ಥಾಪನೆ ಆಯಿತು ಕೋಟಿಲಿಂಗದ ಪೈಕಿ. ಇದು ಅಲ್ಲೇ ರಾವಣಿಗೇನು ಮೋಕ್ಷ ಸಿಕ್ತು. ರಾವಣ ಶಾಪಗ್ರಸ್ತಿದ್ದ. ಜಯ ವಿಜಯರವರು ಶಾಪಗ್ರಸ್ತಿದ್ರು. ಶಾಪಗ್ರಸ್ತಿದ್ದ ಕಡೆಯಿಂದ ಅವರಿಗೇನು 3 ದಿನ ಬ್ರಹ್ಮರಾಕ್ಷಸ ಹುಟ್ಟ್ರಿ ಅಂತ ಶಾಪ ಕೊಟ್ಟರು. ಜಯ ವಿಜಯರಿಗೆ ಶಾಪ ಕೊಟ್ಟರೆ ಆ ಶಾಪಕ್ಕೆ ಇವ್ರನ್ನ ಸ್ವೀಕಾರ ಮಾಡಿದ್ರು. ನಾರಾಯಣ ವಿಷ್ಣು ಪರಮಾತ್ಮ ಸ್ವೀಕಾರ ಮಾಡಿದ್ರು. ನೋಡಪ್ಪ ನೀವು ಬರೀ ಅವರಿಗೆ ಕೊಡ್ಬೇಕು, ನಾನು ಈ ಶಾಪ ಪಾಲನೆ ಮಾಡ್ತೀನಿ, ಆದರೆ ಇವ್ರಿಗೆ ಏನದ ಆದಷ್ಟು ಜಲ್ದಿ ಮುಕ್ತ ಆಗಬೇಕು ಅಂತ ಅಪೇಕ್ಷೆ ಅದ. ಅದ್ರ ಸಲುವಾಗಿ ಅದಕ್ಕೇನು ಮಾಡ್ಬೇಕಾದ್ರೆ 3 ಜನ್ಮ ಇವರು ಶತ್ರು ರೂಪವಾಗಿ ಉಳ್ಕೊಂಡ್ರಪ್ಪ ಅಂದರೆ ನಾನು ಸರಿ ಯುದ್ಧ ಮಾಡಿದ್ರಪ್ಪ ಅಂದರೆ ಶತ್ರು ಭಕ್ತಿ ಮಾಡಿದ್ರಪ್ಪ ಅಂದ್ರೆ ಆ ಭಕ್ತಿ ನಾನು ಪ್ರಸನ್ನಾಗಿ ಅವರಿಗೆ ಮುಕ್ತಿ ಕೊಡ್ತೀನಿ. ಆ ಲೆಕ್ಕ ಏನದ ಆ ಪ್ರಕಾರ ಶತ್ರು ರೂಪದಿಂದ ಉಳ್ಕೊಂಡ್ರವರು. ರಾವಣ, ಕುಂಭಕರ್ಣ, ಮೊದಲನೇ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ, 2ನೇದ್ದು ರಾವಣ ಕುಂಭಕರ್ಣ, 3ನೇದ್ದು ಶಿಶುಪಾಲ ವಕ್ರದಂತ. ಇವು 3 ಜನ್ಮದಲ್ಲಿ ಏನದಲ್ಲ ಇವರು ಶತ್ರುವಾಗೇ ಪರಮಾತ್ಮನ ಸರಿ ಉದ್ಧಾರಿದ್ರು. ಪರಮಾತ್ಮನ ಶತ್ರು ಶಾಸಿ ತಮ್ಮ ಉದ್ಧಾರ ಮಾಡ್ಕೋ ಸಲುವಾಗಿ ಅವರೇನದ ಆದಷ್ಟು ಶೀಘ್ರದಲ್ಲಿ ನಮ್ಮ ಶಾಪ ಮುಕ್ತ ಆಗಬೇಕು ಅಂಥೇಳಿ ರಾಮದೇವರು ಸರಿ ಏನದ ರಾಮದೇವರ ಇದು ರಾವಣ ಮತ್ತು ಕುಂಭಕರ್ಣ ಇಬ್ಬರು ರಾಮದೇವ್ರು ಸರಿ ಯುದ್ಧ ಆಡಿದ್ರು. ಯುದ್ಧ ಆಡಿ ಏನದ ಶತ್ರು ರೂಪದಲ್ಲಿ ಉಳ್ಕೊಂಡು ಅವ್ರೇನದ ಶಾಪ ಮುಕ್ತಾಗಿ ನರೋಣಕ್ಕೆ ಅವ್ರಿಗೆ ಏನದ ಮೊದಲನೇ ಜನ್ಮ ಮುಕ್ತಿ ಸಿಕ್ತವ್ರಿಗೆ. ಇದು ರಾವಣ ಕುಂಭಕರ್ಣ ಇದ್ರು ರಾಮದೇವ್ರ ಕಾಲಕ್ಕೆ. ಇದೇನದ ಭಾಳ ಪುರಾತನ ಕಾಲದ ಇತಿಹಾಸ. ರಾಮದೇವ್ರದ್ದು ರಾಮ ಬಾಣ ಅದೇ ಇದ್ರ ಮೇಲೆ ನೋಡ್ಲಿಕ್ಕೆ ಸಿಗ್ತದೆ. ರಾಮದೇವ್ರ ಬಾಣ ಇದ್ರದ ಆಕಾರದಿಂದ ರಾಮ ಬಾಣದ ಅದು ಇದ್ರೊಳಗೆ ಏನದ ಈ ಕಾಲದಲ್ಲಿ ಇಲ್ಲಿ ಯಾರ್ಯಾರು ಏನೇನು ಸೇವೆ ಮಾಡ್ಯಾರ ಎಲ್ಲರಿಗೆ ಉತ್ತಮವಾದಂಥ ಫಲ ಸಿಕ್ಕೋ. ಭಾಳ ಕಾಲದ ಭಾಳಷ್ಟು ಜನರು ಬರ್ತಾರೆ. ಪ್ರತಿ ವರ್ಷ 1000 ಮಂದಿ ಇಲ್ಲಿ ಬರ್ತಾರೆ. ನಾಳೆಗೆ ಏನದ ಲಕ್ಷ್ಮೀನಾರಾಯಣ ದೇವಸ್ಥಾನ ಒಳಗೆ ಊಟದ್ದು ಕಾರ್ಯಕ್ರಮ ಇಟ್ಟಿದ್ದದ, ಅನ್ನ ಸಂತರ್ಪಣೆ ಆಗ್ತದೆ. ಅಲ್ಲಿ ಬಂದು ಏನದ ಎಲ್ಲರೂ ಪ್ರಸಾದ ತಗೋಬೇಕನ್ನೋ ರಿಕ್ವೆಸ್ಟ್ನೂ ಮಾಡ್ಕೊಂಡಿದ್ವಿ. ಇದು ಏನದ ನಿಜವಾದ ಇತಿಹಾಸ. ಕಾಂಚಿ ಪರಮಾಚಾರ್ಯ ಕಬ್ಬದಿಂದ ಇದು ಏನದ ದೇವಸ್ಥಾನ ಭಾಳ ಮುಂದಕ್ಕೆ ಅಂತವ್ರು ಬಂದು ಇಲ್ಲಿ ಕೂತ ಮೇಲೆ ಮಂದಿ ಭಾಳ ಬರ್ಲಿಕ್ಕೆ ಶುರು ಮಾಡಿದ್ರು.
ಈಗೇನದು ಭಾಳ ಚಲೋ ಟಾಪ್ ಲೆವೆಲ್ ಕರೆಕ್ಟ್ ನಡೀಗುತ್ತೆ. ಎಲ್ಲರೂ ಏನೇನು ಅಪೇಕ್ಷೆ ಮಾಡ್ತಾ ಇರ್ತಾರೆ ಎಲ್ಲರ ಅಪೇಕ್ಷೆ ಪೂರ್ಣ ಆಗ್ತಾ ಇರ್ತಾವೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಕಾಯಕ ಶರಣರ ಜಯಂತಿ ಹಿನ್ನೆಲೆಯಲ್ಲಿ ಶರಣರಿಗೆ ಪುಷ್ಪನಮನ ಸಲ್ಲಿಸಿದ ಗಣ್ಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಮಾದಾರ ಚೆನ್ನಯ್ಯ, ಮಾದಾರ ದೂಳಮ್ಮ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರಿಲಿಂಗ ಪೆದ್ದಿ ಕಾಯಕ ಶರಣರು ಜಯಂತಿಯನ್ನು ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು. ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ತಹಸೀಲ್ದಾರರಾದ ಪ್ರಕಾಶ್ ಕುದ್ರೆ ಅವರು ಕಾಯಕ ಶರಣರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಎಲ್ಲಾ ಶರಣರು ಜಾತಿ ಧರ್ಮವನ್ನ ಮರೆತು ಒಗ್ಗಟ್ಟಾಗಿ ಕಾಯಕ ಮಾಡ್ತಿದ್ರು. ಅದರಂತೆ ನಾವು ಸಹ ಶರಣರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಮುಂದೆ ಸಾಗಬೇಕು ಎಂದಿದ್ದಾರೆ.
ಶರಣರ ಶರಣ ಕಾಯಕ ಅವರ ಒಂದು ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಎಲ್ಲರಿಗೆ ನಾನು ಶುಭಾಶಯ ಹೇಳುತ್ತಾ, ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಒಂದು ಸರಳವಾಗಿ ಈ ಒಂದು ಆಚರಣೆ ಮಾಡಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ನಿರ್ದೇಶನ ಇರುವುದರಿಂದ ಇಂದು ನಾವು ಸರಳವಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಕಾಯಕ ಶರಣರು ಏನು 12ನೇ ಶತಮಾನದಲ್ಲಿ ಏನು ಬಸವಣ್ಣನ ಒಂದು ಅನುಯಾಯಿಗಳು ಅವರೆಲ್ಲ ಇವರು, ಅವನು ಜಾತೀಯತೆ ಒಂದು ಉತ್ತುಂಗ ಸ್ಥಿತಿಯಲ್ಲಿತ್ತು. ಆ ಟೈಮ್ ಹಂತದಲ್ಲಿ ಅವರೆಲ್ಲ ಒಂದು ಸಮಾಜದಲ್ಲಿ ಒಂದು ಸಮಾಜ ಕ್ರಾಂತಿಕಾರಿ ಒಂದು ಬದಲಾವಣೆ ತರುವಲ್ಲಿ ಆಗಿರ್ಬೋದು, ಏನು ದೀನ ದಲಿತರಾಗಿರ್ಬೋದು, ಎಲ್ಲರೂ ಹಿಂದುಳಿದ ವರ್ಗಗಳು ಆಗಿರ್ಬೋದು, ಅಲ್ಲಿ ಅವ್ರಿಗೇನು ಸ್ಥಾನಮಾನ ಕೊಡ್ತು. ಏನು ಬಸವಣ್ಣ ಅವರ ಒಂದು ಅನುಭವ ಮಂಟಪದಲ್ಲಿ ಇವರಿಗೊಂದು ಸ್ಥಾನವನ್ನು ಕೊಟ್ಟು ಅವ್ರ ಹುದ್ದೆ ಅನುಗುಣವಾಗಿ ಏನು ಅವ್ರಿಗೆ ಸ್ಥಾನವನ್ನು ಕೊಟ್ಟು ಅಂಥ ಒಂದು ಜಾತಿಯ ಉತ್ತುಂಗ ಸ್ಥಿತಿಯಲ್ಲಿ ಅವರೆಲ್ಲ ತಮ್ಮ ತನು ಮನದಿಂದ ಒಂದು ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದರು. ಇಂಥ ಒಂದು ಕಾಯಕ ಶರಣರ ಜಯಂತಿಯನ್ನು ಇನ್ನೂ ಕೂಡ ನಾವು ನಮ್ಮ ಶಿವಲಿಂಗ ಗೌಳಿಯವರು ಹೇಳಿದಾಗ ಇನ್ನೂ ಕೂಡ ಅರ್ಥಪೂರ್ಣವಾಗಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಮಾಡಬೇಕಾಗಿತ್ತು. ಬಟ್ ಕೋವಿಡ್ ನಿಯಮ ಪ್ರಕಾರ ಮತ್ತು ಸರ್ಕಾರ ನಿಯಮ ಪ್ರಕಾರ ಈ ಒಂದು ಸರಳ ರೀತಿಯಲ್ಲಿ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲ ಗೊತ್ತಿದೆ, ಕೋವಿಡ್ ಕೂಡ ಈಗ ಬರಬಾರ್ದ ಕಂಟ್ರೋಲ್ ಕೂಡ ಆಗಿದೆ. ಮುಂಬರುವ ದಿನಗಳಲ್ಲಿ ಒಂದು ಕಾಯಕ ಶರಣರ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಯಾಗಿ ಮತ್ತು ಅವರು ಕೊಟ್ಟಂಥ ಏನು ಈ ದೇಶಕ್ಕಾಗಿರ್ಬೋದು, ಈ ನಾಡಿಗೆ, ಈ ರಾಜ್ಯಕ್ಕೆ ಕೊಟ್ಟಂಥ ಅವರ ಏನು ಸಂದೇಶಗಳಿವೆ, ಅವರ ಒಂದು ಕಾಯಕ ಮೂಲಕ ಅದನ್ನು ಇನ್ನೂ ಹೆಚ್ಚಿನ ಕೂಡ ಪ್ರಚುರಪಡಿಸುವಂಥ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಜಿಲ್ಲಾಡಳಿತ ಪರವಾಗಿ ಇನ್ನು ಮುಂದೆ ಕೂಡ ನಾವು ಮಾಡ್ತಾ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಸಮಾಜದ ಮುಖಂಡರು ಹಾಜರಾಗಿದ್ದಾರೆ, ಎಲ್ಲ ಪತ್ರಿಕಾ ಬಂಧುಗಳು ಹಾಜರಾಗಿದೆ, ಎಲ್ಲ ಸಾರ್ವಜನಿಕರಿಗೆ ಒಂದು ಸರಳ ಸಮಾರಂಭದಲ್ಲಿ ಭಾಗವಹಿಸಿ ಆ ಕಾಯಕ ಶರಣರಿಗೆ ಏನು ತಮ್ಮ ತನುಮನಧನವನ್ನು ಸೇರಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿ ಕಾಯಕ ಶರಣರ ಜಯಂತಿಯನ್ನು ಸರಳವಾಗಿ ಆಚರಿಸಿದ್ದು, ಇದಕ್ಕೆ ಎಲ್ಲಾ ಸಮಾಜದ ಮುಖಂಡರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಶರಣ ಚಿಂತನೆ ಹಾಗೂ ಅವರ ನಡೆನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಮಾರ್ಗದಲ್ಲಿ ನಡೆಯೋಣ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಮಾತನಾಡಿದರು. ಇವತ್ತಿನ ದಿವಸ ಕಾಯಕ ಶರಣರ ಜಯಂತಿ. ಈ ಕಾಯಕ ಶರಣರ ಜಯಂತಿಯಲ್ಲಿ 5 ಶರಣರು ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಶರಣರ ಜಯಂತಿಯನ್ನು ನಾವು ಈ ರಂಗಮಂದಿರದಲ್ಲಿ ಎಲ್ಲ ಸಮಾಜದ ಬಂಧುಗಳು, ಹಿರಿಯರು, ಮುಖಂಡರು ಅವರೆಲ್ಲರೂ ಆಗಮಿಸಿದ್ದಾರೆ. ಕಾಯಕ ಶರಣರ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಹಲವಾರು ಜಯಂತಿಗಳನ್ನು ಹೋದ ವರ್ಷ ಮತ್ತು ಈ ವರ್ಷ ಮೆರವಣಿಗೆ ಇಲ್ಲದೆ ನಾವು ಸರ್ಕಾರದ ವತಿಯಿಂದ ಸರಳ ಮತ್ತು ಸಾಂಕೇತಿಕವಾಗಿ ಆಚರಿಸಲು ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ನಮ್ಮ ಜಯಂತಿಯನ್ನು ಸ್ವಲ್ಪ ಕುಂಠಿತಗೊಂಡಿದೆ ಅಂತ ನಮಗೂ ಕೂಡ ನೋವಿದೆ. ಆದರೆ ಈ ಕೊರೋನಾ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನದಲ್ಲಿ ಇದನ್ನು ಕೊರೋನಾವನ್ನು ಹೋಗಿ ಒಳ್ಳೆಯ ವಿಜೃಂಭಣೆಯಿಂದ ಆಗುವಂಥ ಒಂದು ಜಯಂತಿಗಳಿಗೆ ಎಲ್ಲ ಶರಣರು ಆಗಲಿ ಶಿವಶರಣರಾಗಲಿ ಎಲ್ಲ ಜಯಂತಿಗಳಿಗೆ ಅನುದಾನವನ್ನು ಹೆಚ್ಚಿನ ರೀತಿಯಿಂದ ಸರ್ಕಾರ ಬಿಡುಗಡೆ ಮಾಡಿದ್ದಲ್ಲಿ ನಾವು ಒಳ್ಳೆಯ ರೀತಿಯಿಂದ ಜಯಂತಿ ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಶಂಕರ್ ಕೊಳ್ಳೆ ಸರ್ ಅವರು, ಪ್ರಕಾಶ್ ಕುದುರಿ ಸರ್ ಅವರು, ನಮ್ಮ ರಮೇಶ್ ಅವರು ಮತ್ತು ಇನ್ನುಳಿದ ಎಲ್ಲ ಕಾಶಿನಾಥ್ ನಂದೂರ್ ಸರ್ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಉಳಿದಂಥ ಹೆಸರುಗಳನ್ನು ಅವರಿವರೆನ್ನದೇ ನಾನು ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಶುಭಾಶಯಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ರಮೇಶ್ ಹೊಸಮನಿ, ಸಾಯಿಬಣ್ಣ ಹೋಳ್ಕರ್, ಡಾಕ್ಟರ್ ಶಿವಲಿಂಗಪ್ಪ ಗೌಳಿ, ಶಂಕರ್ ಕೋಡ್ಲಾ ಹಾಗೂ ವಿವಿಧ ಸಮಾಜದ ಮುಖಂಡರುಗಳಾದ ಚಂದ್ರಕಾಂತ್ ಯಾದಗಿರ್, ಸುರೇಶ್ ಕುಲಕರ್ಣಿ, ಕಾಶಿರಾಯ್ ನಂದೂರ್ಕರ್, ಅಂಬಾರಾಯ್ ಬೆಳಿಕೋಟ, ಶ್ರೀಮಂತ್ ಚೇವರ್ಗಿ, ವೀರಭದ್ರಪ್ಪ ಹೆಬ್ಬಾಳ್, ಪುಂಡ್ಲಿಕ್ ಟೆಂಗ್ಳಿ ಪಾಲ್ಗೊಂಡಿದ್ರು. ಕಲಬುರಗಿ ನಗರದಾದ್ಯಂತ ವಿವಿಧ ದೇವಸ್ಥಾನಗಳಿಗೆ ಮಹಾಶಿವರಾತ್ರಿಯ ಉತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಅದರಂತೆ ಭಕ್ತರು ಮನೆ ಮನೆಗಳಲ್ಲಿ ಶಿವನನ್ನ ಆರಾಧಿಸುವ ಮೂಲಕ ತ್ರಿಲೋಕನಾಥನನ್ನ ಆರಾಧಿಸಿದ್ರು. ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿನ ವೇದಾವತಿ ರಾಮಚಂದ್ರ ಅವರ ಮನೆಯಲ್ಲಿ ಸುಮಾರು 16 ವರ್ಷಗಳಿಂದ ಶಿವಾರಾಧನೆ ಮಾಡುತ್ತಾ ಬಂದಿದ್ದು, ಈ ಬಾರಿಯೂ ಶಿವರಾತ್ರಿಯ ಪ್ರಯುಕ್ತ ಕಾಲೋನಿಯ ಮಹಿಳೆಯರೆಲ್ಲ ಒಗ್ಗಟ್ಟಾಗಿ ಬೆಳಗ್ಗೆಯಿಂದಲೇ ತ್ರಯಂಬಕೇಶ್ವರನನ್ನ ಅಲಂಕಾರಗೊಳಿಸಿ ಭಜನೆ, ಪಾರಾಯಣ, ಅಭಿಷೇಕ ನೆರವೇರಿಸಿ ಭಕ್ತಿಯಿಂದ ಆರಾಧಿಸಿದ್ರು.
ಈ ಕುರಿತು ವೇದಾವತಿಯವರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ನಾವು ಸಂಗಮೇಶ್ವರ ಕಾಲನಿಯಲ್ಲಿ ನಮ್ಮ ಮನೆಯಲ್ಲಿ ಶಿವರಾತ್ರಿ ಭಜನೆಯನ್ನು ಸುಮಾರು 10 ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಎಲ್ಲ ಕಾಲನಿಯ ಎಲ್ಲ ಹೆಣ್ಮಕ್ಳು ಸೇರಿ ಮಹಿಳೆಯರೆಲ್ಲರೂ ಸೇರಿ ನಾವು ಶಿವನ ಭಜನೆ, ಆರಾಧನೆ, ಭಜನೆ, ಸೌಂದರ್ಯಲಹರಿ ಪಾರಾಯಣ, ಶಿವನ ಸ್ತುತಿಗಳು ಎಲ್ಲ ಮಾಡಿ ಪಾರಾಯಣ ಮಾಡಿ ಇವತ್ತಿನ ದಿವಸ ನಾವು ಭಜನೆ ಮಾಡಿ ಎಲ್ಲರೂ ಶಿವನ ಧ್ಯಾನ ಮಾಡೋದು ನಮ್ಮಲ್ಲಿ ಮೊದಲಿಂದ ಭಾಳ ದಿವಸದಿಂದ 10 ವರ್ಷದಿಂದ ಸುಮಾರು ಇದೇ ಥರ ರೂಢಿಯಲ್ಲಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಬೆಳಗ್ಗೆಯಿಂದ ಶಿವನ ಧ್ಯಾನ, ಪೂಜೆ, ಅಲಂಕಾರದೇ ಶಿವನಿಗೆ ಅಲಂಕಾರ ಮಾಡಿದ್ದೀವಿ. ಶಿವನ ಭಜನೆ ಎಲ್ಲರೂ ಸೇರಿ ಒಂದೇ ಏಕಕಾಲದಾಗಿ ಉಪವಾಸ ಇದ್ದು ಏನು ತಗೊಳ್ಳಾರ್ದೆ ಶಿವನ ಭಜನೆ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ. ಈ ವೇಳೆ ಅನಿತಾ ಸುಂದರೇಶ್, ಜಯಶ್ರೀ ಸಿನ್ನೂರ್, ರೇಣುಕಾ ಕಮಲಾಪುರ್, ಕವಿತಾ ಕೊಡ್ಲಿ, ಬಸಂತಿ ಪಾಟೀಲ್, ಗಾಯತ್ರಿ ಮನ್ನೂರ್, ಇಂದಿರಾ ದೇಶ್ಮುಖ್, ಗಾಯತ್ರಿ ಶೀತಲ್, ಅಂಜನಾ ಲಕ್ಷ್ಮಿ ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಜರುಗಿತು. ಇದೇ ವೇಳೆ ಡಿಪ್ಲೊಮಾದಲ್ಲಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿನ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್ ಬಯಲು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಚ್ಕೆಇ ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಶರಣಬಸಪ್ಪ ಹರ್ವಾಳ್ ಅವರು, ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಅಭ್ಯಾಸ ಮಾಡಿದಾಗ ಮಾತ್ರ ತಮ್ಮ ಗುರಿ ಮುಟ್ಟಲು ಸಾಧ್ಯ. ಉತ್ತಮ ಅಭ್ಯಾಸ ಮಾಡಿ ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. On the eve of HK's Women's Polytechnic Freshers Day, the dignitaries on the dais, Dr. Jagannath Tejapuri, Secretary of Hyderabad Karnataka Institute Society, Dr. Mahadev Purampuri, Joint Secretary of Society, Architect Vinay Patil, Convener and Governing Council Member of Hyderabad Karnataka Institute Society, Architect Basavaraj J. Khandera, Governing Council Member of Hyderabad Karnataka Institute Society, Sainath Patil, Governing Council Member of HK Society, Dr. Prakash Gowradi, Governing Council Member of Hyderabad Karnataka Institute Society, and Principal N.G. Patil, staff of all the faculties, Satish, Director of KGTK Kalburgi, Sri Nagesh Andani, Senior Software Engineer Bengaluru, Sri Jairaj Nargun, Principal DTC Kalburgi, and Sri Sunil Kumar, Apprail Training and Design Center Bagalkot, and all my dear students, press and media, and alumni of this college. It gives me an immense pleasure to be amongst with you on this special day as a part of presiding work. First of all, I congratulate all the students who have seeked admission for this very good institute of this region. This was the first institution to start in Kalburgi. In the year 1984, Women's Polytechnic was the first to start among all the polytechnic colleges. Dreaming of women's education or woman enterpriser at that time
It was a dream of late Sri Mahadev Parampure and the then President Sri Basavaraja Papa, where involved in this and made our college, and today it is grown to a very large scale. And our alumni are spread all over the country and abroad also in various capacities. We have got one more Polytechnic, Boys Polytechnic College. That's sorted after this. But this is the oldest college and this is a very good college. Our dynamic president, Dr. Bhima Shankar Bilgundi, who is very keen in developing the overall development, and he was very much instrumental in opening a innovation center and skill development center in our college, PDM College. By that innovation center and skill development center, all of you will be getting a very good and sound knowledge, and will be at par with others who are in capital cities. So you will get more knowledge, good skills, techniques which are useful throughout your life. With the changing world, with the digitalized. ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹದೇವಪ್ಪ ರಾಂಪೂರೆ ಅವರು ಮಾತನಾಡಿ, ಪ್ರತಿಯೊಬ್ಬರು ಜೀವನದಲ್ಲಿ ಕಾಲೇಜು ದಿನಗಳು ಅಮೂಲ್ಯವಾದದ್ದು. ಇಂತಹ ಅಮೂಲ್ಯವಾದ ಕ್ಷಣವನ್ನು ವಿದ್ಯಾರ್ಥಿಗಳು ಆನಂದಿಸುತ್ತಾ ಅಧ್ಯಯನದ ಕಡೆ ಗಮನ ನೀಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಸಲಹೆ ಸಹ ನೀಡಿದರು. The moment I came into this campus, sitting among you, I was just recalling our college days. Those days where we used to celebrate our freshers days, gathering, sports days. So only one advice, see, this is the golden period of your life. College life is a golden period of life. So enjoy it. At the same time, please concentrate more on the studies and fulfill the dream of your parents, faculty, staff and principal, and bring the name of our society. Thank you one and all. ಈ ಸಮಾರಂಭದಲ್ಲಿ HKE ಕಾರ್ಯದರ್ಶಿ ಡಾಕ್ಟರ್ ಜಗನ್ನಾಥ್ ಬಿಜಾಪುರೆ, ಪ್ರಾಚಾರ್ಯರಾದ ಪ್ರೊಫೆಸರ್ NG ಪಾಟೀಲ್, ಸದಸ್ಯರಾದ ವಿನಯ್ ಪಾಟೀಲ್, ಬಸವರಾಜ್ ಖಂಡೇರಾವ್, ಡಾಕ್ಟರ್ ನಾಗೇಂದ್ರ ಮಂಠಾಳೆ, ಡಾಕ್ಟರ್ ಪ್ರಕಾಶ್ ಬಬ್ಲಾದಿ ಹಾಗೂ ಉಪನ್ಯಾಸಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಹಾಶಿವರಾತ್ರಿ ಪ್ರಯುಕ್ತ ಕಲಬುರಗಿ ನಗರದ ಶ್ರೀ ಓಂಕಾರೇಶ್ವರನ ಬಡಾವಣೆಯಲ್ಲಿ ಶ್ರೀ ಓಂಕಾರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿನ ಓಂಕಾರೇಶ್ವರನಿಗೆ ವಿಶಿಷ್ಟ ಪೂಜೆ ನೆರವೇರಿಸಲಾಯಿತು. ಬಡಾವಣೆಯ ನಾಗರಿಕರು ಬೆಳಿಗ್ಗೆಯಿಂದಲೇ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ನೈವೇದ್ಯ ಅರ್ಪಿಸಿ ಆರಾಧಿಸಿದ್ರು. ಇನ್ನು ಸುನಿಲ್ ಕುಮಾರ್ ವಂಟಿ ಅವರು ಸಮಾಜ ಸೇವೆ ಕಾರ್ಯಕ್ರಮಕ್ಕೆ ಜರ್ಮನಿಯ ಇಂಟರ್ನ್ಯಾಷನಲ್ ಪೀಸ್ ವಿಶ್ವವಿದ್ಯಾಲಯವು ಕಳೆದ ಫೆಬ್ರವರಿ 26ರಂದು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದರ ಕಾರಣ ಬಡಾವಣೆಯ ಪ್ರಮುಖರು ಸುನಿಲ್ ವಂಟಿ ಅವರಿಗೆ ಸತ್ಕರಿಸಿದರು.
ಬಡಾವಣೆಯ ಸದಸ್ಯರು ಅನಿಸಿಕೆ ವ್ಯಕ್ತಪಡಿಸಿದರು. ಇಂದು ನಮ್ಮ ಬಡಾವಣೆಯಲ್ಲಿ ಸ್ವಾಮಿ ಓಂಕಾರೇಶ್ವರರ ಜಾತ್ರಾ ಮಹೋತ್ಸವ. ಆ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಆತ್ಮೀಯರಾಗಿರುವ ಶ್ರೀ ಸುನಿಲ್ ವಂಟಿ ಸರ್ ಅವರಿಗೆ ಪೀಸ್ ಅವಾರ್ಡ್, ಡಾಕ್ಟರೇಟ್ ಅವಾರ್ಡ್ ಆಗಿದೆ. ಅವರಿಗೆ ನಮ್ಮ ಬಡಾವಣೆಯ ಜನರು ಮತ್ತು ಎಲ್ಲ ಆತ್ಮೀಯ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ತುಂಬು ಹೃದಯದ ನಮ್ಮ ಅಭಿನಂದನೆಗಳು. ಮತ್ತು ಅದೇ ರೀತಿಯಾಗಿ 3ನೇ ತಾರೀಕು ನಮ್ಮ ಹತ್ರ ಪ್ರಸಾದ ವಿತರಣೆ ಕಾರ್ಯಕ್ರಮ. ಆ ಪ್ರಸಾದ ವಿತರಣೆ ಕಾರ್ಯಕ್ರಮಕ್ಕೂ ಸಹ ಸುನಿಲ್ ಸರ್ ಬರ್ತಾರಂತ ನಾವು ಊಹಿಸಿ ಅವರಿಗೆ ಆಹ್ವಾನವನ್ನು ಕೊಡ್ತಾಯಿದ್ದೀವಿ. ಸ್ವಾಮಿ ವಿವೇಕಾನಂದ ನಗರದ ಬಡಾವಣೆಯ ಓಂಕಾರೇಶ್ವರ ಮಂದಿರದ ದೇವಸ್ಥಾನದ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿಯ ಅಂಗವಾಗಿ ಈಗ ಮುಂಜಾನೆ ಎಲ್ಲರಿಗೆ ರುದ್ರಾಭಿಷೇಕ ಮಾಡಿದ್ದೇವೆ. ಅಲ್ಲಿನ ಈ ತದನಂತರ 1 ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಈ ನಮ್ಮ ಬಡಾವಣೆ ಎಲ್ಲ ಓಣೆ ಮುಖಾಂತರ. ಹಾಗೂ ಸಾಯಂಕಾಲ 7 ಗಂಟೆಗೆ ರಥೋತ್ಸವ ಆಚರಣೆ ಮಾಡುತ್ತೇವೆ. ಹಾಗೂ ದಿನಾಂಕ 3/3/2022ರಂದು ಎಲ್ಲ ನಮ್ಮ ಬಡಾವಣೆ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡುತ್ತೇವೆ. ತಾವೆಲ್ಲ ನಮ್ಮ ಬಡಾವಣೆ ಭಕ್ತಾದಿಗಳು ಬಂದು ಈ ಪ್ರಸಾದ ಸ್ವೀಕರಿಸಬೇಕು ಕೇಳಿಕೊಳ್ಳುತ್ತೇವೆ. ನಿಮ್ಮೆಲ್ಲರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಮತ್ತು ಸ್ವಾಮಿ ವಿವೇಕಾನಂದ ಬಡಾವಣೆಯ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಇವತ್ತು ನನ್ನನ್ನು ಏನು ಸನ್ಮಾನ ಮಾಡಿದರೆ ಅದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ. ಅದರಂತೆ ಜರ್ಮನಿಯ ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿ ಹೊಸೂರಿನಲ್ಲಿ ದಿನಾಂಕ 26/2/2022ರಂದು ನನ್ನನ್ನು ಏನು ಸಮಾಜ ಸೇವೆಗಾಗಿ ಡಾಕ್ಟರೇಟ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಆ ಅವಾರ್ಡಿನ ಈ ಖುಷಿಗಾಗಿ ಈ ಬಡಾವಣೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಆತ್ಮೀಯರಾದ ಗುರುಗಳು ಮತ್ತು ಬಸವ ಸ್ವಾಮಿಯವರು, ನಮ್ಮ ಸೋದರಾದ ಗಣಮುಖಿ ಸರ್ ಅವರು, ಇವರೆಲ್ಲ ಒಂದು ಮನಸ್ಸಿನ ಭಾವನೆಯಲ್ಲಿ ನನ್ನನ್ನು ಇಲ್ಲಿ ಕರೆದಿ ಸನ್ಮಾನ ಮಾಡಿಸಿ ಅವರಿಗೆ ನಾನು ನನ್ನ ವತಿಯಿಂದ ಮತ್ತು ನಮ್ಮ ಓಂಕಾರೇಶ್ವರ ದೇವರು ಸದಾ ಅವರಿಗೆ ಆರೋಗ್ಯ ಆಯುಷ್ಯ ನೀಡಿ ಕರುಣಿಸಲಿ ಅಂತ ತಿಳ್ಕೊಂಡು ನನ್ನ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ನಾನು ವಂದಿಸ್ತೇನೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ನಗರದಾದ್ಯಂತ ಶಿವರಾತ್ರಿ ಸಂಭ್ರಮ. ಕಲಬುರಗಿ ಹೊರವಲಯದ ರಾಮತೀರ್ಥ ದೇವಸ್ಥಾನದ ಶಂಕರನಿಗೆ ನೆರವೇರಿದ ವಿಶೇಷ ಪೂಜೆ. ಮಂಜುನಾಥನ ದರ್ಶನ ಪಡೆದು ಪುನೀತರಾದ ಭಕ್ತರು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಶುದ್ಧೀಕರಣ ಹಿನ್ನೆಲೆ 2 ಸಮುದಾಯಗಳ ನಡುವೆ ನಡೀತಾ ಇರುವ ಧರ್ಮ ಕದನ. ಬೂದಿ ಮುಚ್ಚಿದ ಕೆಂಡದಂತಾದ ಆಳಂದ್ ಪಟ್ಟಣ. ನಗರದ ಬ್ರಹ್ಮಪುರ ಬಡಾವಣೆಯ ಭವಾನಿ ಶಂಕರ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸಿದ ಪರಶಿವ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.